ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಗ್ರಾಂ ಕ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ಸೋಮವಾರ 10:30 ನಮ್ಮ ತರಗತಿ ಇರ್ತಕ್ಕಂಥದ್ದು ಇಂಗ್ಲಿಷಲ್ಲಿ 30 ದಿವಸ ಕ್ಲಾಸಸ್, 30 ಡೇಸ್. ರಾತ್ರಿ 10:30 ಇಂದ 11:30 1 ಅವರ್ ಕ್ಲಾಸ್ ಇರುತ್ತೆ. 30 ಡೇಸ್ ಇರುತ್ತೆ ಇಂಗ್ಲಿಷಲ್ಲಿ. ಸೊ ಹಾಗೆ ಏಪ್ರಿಲ್ 22ನೇ ತಾರೀಕು ನಮ್ಮ 101ನೇ ಬ್ಯಾಚ್ ನಡೆಯುತ್ತೆ. ಜ್ಯೋತಿಷ್ಯ ಕಲೀರಿ. ಅನೇಕ ಕಷ್ಟಗಳು ಬರ್ತಕ್ಕಂಥ ಮನುಷ್ಯನಿಗೆ ನೋಡಿಕೊಂಡು ಸರಿಯಾಗಿರ್ತಕ್ಕಂಥ ಪ್ಲಾನಿಂಗ್ ಮಾಡೋಕ್ಕೆ ಜ್ಯೋತಿಷ್ಯ ತುಂಬಾನೇ ಹೆಲ್ಪ್ ಆಗುತ್ತೆ. ಜಾಯ್ನ್ ಆಗಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಅರುಣ ಅಂತ ಬೆಂಗಳೂರಿಂದ. ವೆರಿ ಗುಡ್. ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು. ಪ್ರಶ್ನಾಶಾಸ್ತ್ರ ಗುರುಜಿ. 65 ನಂಬರು. 65. ಹಾ. ಹೆಲ್ತ್. 6ನೇ ಮನೆ ಶುಕ್ರ ಬಂದಿದೆ. ಶುಕ್ರನ ಕಾಂಬಿನೇಷನ್ ಹೇಗಿದೆ? 8, 9, 9. ಸಾಧಾರಣವಾಗಿ ನಿಮಗೆ ದೀರ್ಘಕಾಲದ ಅನಾರೋಗ್ಯ ಇದೆ ಅಂತ ಹೇಳಿ ಶುಕ್ರನ ಕಾಂಬಿನೇಷನ್ ಅಲ್ಲಿ ತೋರಿಸ್ತಾ ಇದೆ. ಆದ್ರೆ ಅದು ಕ್ಯೂರ್ ಆಗ್ತಕ್ಕಂಥದ್ದು ಹೆಚ್ಚಿಗೆ ಸಮಸ್ಯೆ ಇಲ್ಲ. ಆ 9 ಬಂದಿರತಕ್ಕಂಥ ರಾಹುಗೆ ದುರ್ಗಾರಾಧನೆ ಮಾಡಿ. ದಯವಿಟ್ಟು ಒಂದು ದುರ್ಗಾ ಸಪ್ತಸತಿ ಓದಿ ಗೊತ್ತಿದ್ರೆ, ಇಲ್ಲ ಅಂದ್ರೆ ಸಿಂಪಲ್ ಆಗಿರ್ತಕ್ಕಂಥದ್ದು ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಹೇಳ್ಕೊಳ್ಳಿ. ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಅದ್ರ ಜೊತೆಗೆ ಸಾಧ್ಯವಾದ್ರೆ ಒಂದು 8 ಮುಖದ ರುದ್ರಾಕ್ಷಿ, ಒಂದು ಹಸಿರು ಕಲರ್ ದಾರ ಕಟ್ಕೊಳ್ಳಿ. ಸಕ್ಸಸ್ ಗ್ಯಾರಂಟಿ ಇದೆ. ಆರೆಂಜ್ ಕಲರ್ ದಾರ ಕಟ್ಕೊಳ್ಳಿ. ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಏನು ಟೆನ್ಷನ್ ಏನಿಲ್ಲ. ಸ್ವಲ್ಪ ದಾನ ಮಾಡಂಗಿದ್ರೆ 8ನೇ ಮನೆ ಆಗಿರ್ತಕ್ಕಂಥ ಶುಕ್ರ ಮೊಸರು ದಾನ ಮಾಡಿ. ಖಂಡಿತ ಚೇಂಜಸ್ ಬಂದೇ ಬರುತ್ತೆ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಪ್ರಾಬ್ಲಮ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ, ದೀರ್ಘಕಾಲದ ಅಷ್ಟೇ. ಅವ್ರೇನೋ ಒಂದ್ ಸ್ವಲ್ಪ ಸಿಂಪಲ್ ಇರುತ್ತೆ. ದೀರ್ಘಕಾಲ ಏನೋ ಒಂದು ಕಾಲು ನೋವು ಅಥವಾ ಏನೋ ಒಂದು ಇದಿರುತ್ತೆ, ಬಟ್ ದೀರ್ಘಕಾಲದ್ದು ಇರುತ್ತೆ. ಬಟ್ ಇಟ್ ಇಸ್ ನಾಟ್ ಎಫೆಕ್ಟಿವ್ ಮಚ್ ಅಂತ ಬರುತ್ತೆ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ. ನಮಸ್ಕಾರ ಸರ್, ಪ್ರಶ್ನಾಶಾಸ್ತ್ರ ಕೇಳಬೇಕಿತ್ತು. ಏನ್ ವಿಚಾರ? ಸರ್, ಮದ್ವೆ ಬಗ್ಗೆ ಕೇಳಬೇಕಿತ್ತು. ಮದ್ವೆ ಯಾವಾಗ ಆಗುತ್ತೆ ಸರ್? 5. ಮ್ಯಾರೇಜ್ ಬಗ್ಗೆ ಕೇಳಿದೀರಾ. ಫಸ್ಟ್ ಕಸ್ಪಲ್ ನೋಡೋಣ. ಕಸ್ಪಲ್ ವಿಲ್ ಟೆಲ್ ದಿ ಮ್ಯಾರೇಜ್ ಪ್ರಾಸ್ಪೆಕ್ಟ್ ಅಂತ ಹೇಳ್ತೀವಿ. 7ನೇ ಮನೆ ಶುಕ್ರ ಬಂದಿದೆ. ಶುಕ್ರನ ಕಾಂಬಿನೇಷನ್ 11, 12, 12. ಬಹಳ ದೂರ ಇರ್ತಕ್ಕಂಥ ಹುಡುಗ ಅಥವಾ ವಿದೇಶದಲ್ಲಿ ಇರ್ತಕ್ಕಂಥ ಹುಡುಗ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಲಿ ವರ್ಕ್ ಮಾಡ್ತಕ್ಕಂಥ ಹುಡುಗನ್ನ ಸ್ವಲ್ಪ ಸೆಲೆಕ್ಟ್ ಮಾಡ್ಕೋಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವಿವಾಹ ಜೀವನದಲ್ಲಿ ಸ್ವಲ್ಪ ಸಪರೇಷನ್ ಸ್ವಲ್ಪ ಕಾಣಿಸ್ತಾ ಇದೆ. ಸೊ ಆದ ಕಾರಣ ರಾಹುವಿನ ಕಾಂಬಿನೇಷನ್ ಬಂದಿರೋದ್ರಿಂದ ಸ್ವಲ್ಪ ಮೂಲಂಗಿಯನ್ನ ದಾನ ಮಾಡಿ. ವಿವಾಹದಲ್ಲಿ ಶುಕ್ರ ಬಹಳ ಬಲವಾಗಿರೋದ್ರಿಂದ ಬಲಗೈ ಮಧ್ಯದ ಬೆಳಗ್ಗೆ ಶುಕ್ರನ ಉಂಗುರ ಆಗಿರ್ತಕ್ಕಂಥ ಜಿರ್ಕಾನ್ ಹಾಕೊಳ್ಳಿ. ಬುಧ ದಶೆ 12 ತೋರಿಸ್ತಾ ಇದೆ. ಈಗ ಶನಿ ಭುಕ್ತಿ ಬಂದಿದೆ. ಶನಿ ಆದ ನಂತರ ಅಂತರ್ಭುಕ್ತಿ ಆದ ನಂತರ ಬುಧನ ಕಾಂಬಿನೇಷನ್ ಬರ್ತದೆ. ಬುಧ ಆದ್ಮೇಲೆ ಕೇತು 11, 2, 7. ಕೇತು ಬಂದಾಗ ವಿವಾಹ ಆಗುತ್ತೆ. ಸೊ ಬುಧ, ಅದರಲ್ಲಿ ಶನಿ, ಅದರಲ್ಲಿ ಕೇತು 2024 ಸೆಪ್ಟೆಂಬರ್ ಆದ್ಮೇಲೆ ಸೆಟ್ ಆಗುತ್ತೆ. 2025 ಏಪ್ರಿಲ್ ಒಳಗಡೆ ಮದುವೆ ಗ್ಯಾರಂಟಿ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಟಫ್ ಇರುತ್ತೆ. ಚೆನ್ನಾಗಿ ಮಾತಾಡಿ, ಡಿಸ್ಕಷನ್ ಮಾಡಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ನಾನು ಸಂಗೀತ ಬಳಗಾವದಿಂದ ಮಾತಾಡ್ತಿರೋದು. ವೆರಿ ಗುಡ್. ನಮ್ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ನಮ್ ಮಗ ಜರ್ಮನಿಗೆ ಕಂಪ್ನಿಗೆ ಎಂಟ್ರಿ ಕೊಟ್ಟಿದ್ದಾನು. ಆಗ್ತದ ಇಲ್ಲೋ ಅಥವಾ ಗೌರ್ಮೆಂಟ್ ನೌಕರಿ ಎಲ್ಲ ಆಗ್ತದ ಅಂತ. ಯಾವ್ದಾದ್ರು ಒಂದು ಪ್ರಶ್ನೆ ಮಾತ್ರ ಆನ್ಸರ್ ಮಾಡ್ತೀನಿ, ಎರಡಕ್ಕೂ ಬರಲ್ಲ. ಜರ್ಮನಿದು ಆಗ್ತದ ಇಲ್ಲೋ ನೋಡಿ. 1 ರಿಂದ 291 ಸಂಖ್ಯೆ ಹೇಳಿ. 50. ಎಷ್ಟು? 55 ರೀ. ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಇವಾಗ? ಈಗ ಪುನಾದಾಗ ಮಾಡ್ತಾ ಇದ್ದಾರೆ. 6ನೇ ಮನೆ ಇಲ್ಲಿ ನಿಮಗೆ ಶುಕ್ರ ಕಾಂಬಿನೇಷನ್ ಓಡ್ತಾ ಇದೆ. 10ನೇ ಮನೆ ಕಾಂಬಿನೇಷನ್ 9ನೇ ಮನೆ. ಖಂಡಿತ ಆಗತ್ತೆ, ಚಿಂತೆ ಇಲ್ಲ, ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಾ? ಎಕ್ಸಲೆಂಟ್ ಆಗಿದೆ ಕಾಂಬಿನೇಷನ್. ಶುಕ್ರನ ಕಾಂಬಿನೇಷನ್ 10ನೇ ಮನೆ, ಅಧಿಕಾರನೂ ಸಿಗುತ್ತೆ. ಕೆಳಗಡೆ ಟ್ರಾವೆಲ್ ಇದೆ. ನೀವು ಕೇಳ್ತಕ್ಕಂಥ ಪ್ರಶ್ನೆ 9, 12 ಇದೆ. ಡೆಫಿನೆಟ್ಲಿ ಹೋಗ್ತಾರೆ. ಸ್ವಲ್ಪ ಡಿಲೇ ತೋರಿಸದೆ, ಯಾಕಂದ್ರೆ ರಾಹು ಸ್ವಲ್ಪ ರೆಟ್ರೋಗ್ರೇಡ್ ಡಿಲೇ ಇದೆ, ಅರ್ಜೆಂಟ್ ಇಲ್ಲ.
6 ತಿಂಗಳಿಂದ 1.5 ವರ್ಷದೊಳಗಡೆ ಆಗತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಏನ್ ಕೇಳ್ಬೇಕು? ಮದ್ವೆ ಬಗ್ಗೆ ಸರ್. ಹೇಳಿ. ಪವನ್ ಕುಮಾರ್. ಡೇಟ್ ಆಫ್ ಬರ್ತ್ ಹೇಳಿ ಬೇಗ ಬೇಗ. 3/11/11. 3 ನವೆಂಬರ್ 91. ಟೈಮ್ ಹೇಳಿ. 2:45 ಮಧ್ಯಾಹ್ನ. 2:45. ಹುಟ್ಟಿದೂರು? ಬೆಂಗಳೂರು ಸರ್. ಬೆಂಗಳೂರು. 3 ನವೆಂಬರ್ 1991. ಅವ್ರದ್ದು ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ, ಉತ್ತರ ಪಾಲ್ಗುಣಿ ನಕ್ಷತ್ರ. ಸರ್. ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ಯೋಗ ಚೆನ್ನಾಗಿದೆ. ರಾಹು ದಶೆಯಲ್ಲಿ ಯೋಗ ಬರ್ತಾ ಇದೆ. ಬಟ್ ಆದ್ರೆ ಕಸ್ಪಲ್ ಕಾಂಬಿನೇಷನ್ ಏನ್ ಬರ್ತಾ ಇದೆ ನೋಡಿಲ್ಲ. ಕಸ್ಪ್ ನೋಡ್ಬಿಟ್ಟು ವಿವಾಹಕ್ಕೆ ಅಡೆತಡೆಗಳು ಕಸ್ಪ್ ಹೇಳುತ್ತೆ. 7ನೇ ಮನೆ ಶನಿ ಕಾಂಬಿನೇಷನ್ ಬರ್ತಾ ಇದೆ. ಮ್ಯಾರೇಜ್ಗೆ ಶನಿ ಕಾಂಬಿನೇಷನ್ ಫಸ್ಟ್ ಅಬ್ಸರ್ವ್ ಮಾಡೋಣ. ಸೊ ಶನಿಯಲ್ಲಿ 11, 8, 4. ಈಗ ನೋಡಿ, ಬಹಳಷ್ಟು ಹುಡುಗಿರು ಬರ್ತಾ ಇದ್ದಾರೆ. ಓಕೆ, ಬಹಳಷ್ಟು ಕಟ್ ಆಗ್ತಾ ಇದೆ ಅಂತ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಬರ್ತಾ ಇದೆ. ನಿಮ್ಮ ಮಗನಿಗೆ ಸ್ವಲ್ಪ ಅಥವಾ ನಿಮಗೆ ಯಾವುದೂ ಕೂಡ ಯಾವ್ದಾದ್ರು ಒಂದು ರೀತಿಲಿ ಸಮಸ್ಯೆ 4ನೇ ಮನೆ 8ನೇ ಮನೆ ಬಂದ್ರೆ ಕಷ್ಟ. ಸೊ ಬಂದಿದ್ದನ್ನ ಒಪ್ಕೊಂಡ್ರೆ ಮಾತ್ರನೇ ಇಲ್ಲಿ ಸಕ್ಸಸ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಏನ್ ನಡೀತಾ ಇದೆ ನಿಮ್ ಜೀವನದಲ್ಲಿ ಅಂತ ಇಲ್ಲಿ ನಮಗೆ ಶನಿ ಹೇಳುತ್ತೆ. ಶನಿ ಕಾಂಬಿನೇಷನ್ ಹುಡುಗಿರು ಬರ್ತಾ ಇದಾರೆ 11ನೇ ಮನೆ. 8 ಬಂದಿದ್ದು ಯಾವ್ದಾರು ಒಂದಿದ್ರೆ ಒಂದಿರಲ್ಲ ಅಂತ 8 ಅಬ್ಸ್ಟಕಲ್ಸ್. 7 ಮದುವೆಗಂತೂ ಇದ್ದೇ ಇದೆ, ಲೈಫಲ್ಲಿ ಮದುವೆ ಇದೆ ಅಂತ ತೋರಿಸ್ತಾ ಇದೆ. ಕೊನೆಗೆ ಒಪ್ಕೊಂಡ್ರದ್ ಏನಾಗುತ್ತೆ, ನಿಮ್ಮಿಂದ ಕ್ಯಾನ್ಸಲ್ ಆಗುತ್ತೆ ಅಥವಾ ಅವರಿಂದ ಕ್ಯಾನ್ಸಲ್ ಆಗುತ್ತೆ. 4 ಇದು ಸಾಕಷ್ಟು ದಿವಸ ಹಿಂಗ್ ನಡ್ಕೊಂಡು ಹೋಗುತ್ತೆ. ಈಗ ಸದ್ಯಕ್ಕೆ ದಶಾಭುಕ್ತಿಗಳು ನೋಡಿದಾಗ ದಶಾ ತುಂಬಾ ಚೆನ್ನಾಗಿದೆ. ಬಲಗೈ ಮಧ್ಯದ ಬೆರಳಿಗೆ ಇಮಿಡಿಯೇಟ್ ಆಗಿ ಒಂದು ಜಿರ್ಕಾನ್ ಹಾಕ್ಸಿ. ಇಲ್ಲ ಅಂದ್ರೆ ಜನರಲಿ ಏನಾಗುತ್ತೆ, ಯಾವ್ದಾದ್ರು ಒಂದು ಎಂಗೇಜ್ಮೆಂಟ್ ಆಗಿ ಬ್ರೇಕ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ಜಾತಕದಲ್ಲಿ. ಈಗ ಭುಕ್ತಿಗೆ ಹೋಗೋಣ. ಭುಕ್ತಿ ಹೇಗಿದೆ ಅಂತ ನೋಡೋಣ. ಭುಕ್ತಿಯಲ್ಲಿ 6ನೇ ಮನೆ 10ನೇ ಮನೆ 2, 11 ಇದೆ. ಸ್ವಲ್ಪ ಬರ್ತಕ್ಕಂಥದ್ದು ಮ್ಯಾಚ್ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಮಾಡಿ. ಇಲ್ಲ ಅಂದ್ರೆ ಈ 10 ಮುತ್ತೆ ನಿಮಗೆ ನೆಕ್ಸ್ಟ್ ಚಂದ್ರನಲ್ಲೂ 8 ಬರುತ್ತೆ. ವಿವಾಹ ಸ್ವಲ್ಪ ಕಷ್ಟ ಆಗುತ್ತೆ. ಬಂದಿದ್ದು ಶೀಘ್ರವಾಗಿ ಒಪ್ಕೊಂಡು ಅವರಿಬ್ರು ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಒಳ್ಳೇದು. ಅದ್ರ ಮೇಲೆ ನೀವು ಜಾತಕ ನೋಡಕ್ ಹೋದ್ರೆ ಇನ್ನೂ ಲೇಟ್ ಆಗುತ್ತೆ. 35 ಆಗ್ಬೋದು, 36 ಆಗ್ಬೋದು. ಹೇಳಿದೀನಿ, ಅರ್ಥ ಆಯ್ತಾ? ಕೇಳಿಸ್ತಾ? ಏನ್ ಸಮಸ್ಯೆ ನಿಮ್ ಪ್ರಕಾರ? ಅದೇ ನಾವು ನೋಡ್ತಾ ಇದ್ವಿ. ಅವನು ಮೊದ್ಲೇ ಫಸ್ಟ್ ಆಫ್ ಆಲ್ ಒಪ್ತಾನೆ ಇಲ್ಲ. ಏನಕ್ಕೆ ಒಪ್ತಾ ಇಲ್ಲ? ಮದ್ವೆ ಅಂತಂದ್ರೇನೆ ಫೋಟೋ ಕೊಡಲ್ಲ, ಜಾತಕ ತೋರಿಸ್ತೀವಿ ಅಂದ್ರೆ ಒಪ್ಪಲ್ಲ. ನಂಗೆ ಈಗ ಬೇಡ್ಲೇ ಬೇಡ, ನಾವ್ ಇನ್ನೂ ಏನಾದ್ರು ಮುಂದುವರಿಯೋಣ, ಸ್ವಲ್ಪ ಆಮೇಲೆ ನೋಡೋಣ ಅಂತಾನೆ. ಆಲ್ರೆಡಿ ಹಾರೋಸ್ಕೋಪ್ ಅಲ್ಲಿ ಹೇಳಿದಿನಲ್ಲ, ಬರ್ತಾ ಇರೋದು ಒಪ್ತಾ ಇಲ್ಲ ಅಂತ. ಅದೇ ತಾನೇ, ಅದು ಸೇಮ್. ನಾನು ಇವತ್ತು ಕೇಳಿದೆ ಅಷ್ಟೇ. ನಂದೊಂದು ನಾನು ಹೇಳಿದ್ದು ಸರಿ ಇದೆಯಾ? ಫೋಟೋ ಕೊಡಕ್ಕೆ ಒಪ್ಪಲ್ಲ. ಫೋಟೋ ನೀವೇ ಹಿಡಿದು ಕಳಿಸ್ಬಿಡೋದು. ಅವ್ರೇನ್ ಕೊಡೋದು? ಎಲ್ಲಿ ಕೆಲಸ ಮಾಡ್ತಾರೆ ಅವನು? ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದಾನೆ. ಸರಿ, ಬಟ್ ಆದ್ರೆ ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ, ಫೋರ್ಸ್ ಮಾಡಿ ಜಾತಕ ಎಲ್ಲ ನೋಡಕ್ ಹೋಗ್ಬೇಡಿ. ಹುಡುಗಿ ಸಿಕ್ಕಿದ್ರೆ ಅವ್ರಿಬ್ರು ಚೆನ್ನಾಗಿ ಮಾತಾಡ್ಲಿ. ಅವ್ರಿಬ್ರು ಹೊಂದ್ಕೊಂಡ್ಬಿಟ್ರೆ ಜಾತಕ ನೋಡಕ್ ಹೋಗ್ಬೇಡಿ. ಯಾಕೆಂದ್ರೆ ಇವ್ರ ಜಾತಕದಲ್ಲಿ ವೆರಿ 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 ಟಫ್. 35 ಆಗ್ಬೋದು, 36 ಆಗ್ಬೋದು, 40 ಆಗ್ಬೋದು. ಅವ್ರಿಗೇನ್ ತಲೆ ಕೆಡ್ಸ್ಕೊಳಲ್ಲ. ಹೌದು, ಅವ್ರು ದುಡ್ಡು ಮಾಡೋ ಇದ್ರಲ್ಲಿ ಇಳಿದು ಬಿಟ್ಟಿದ್ದಾರೆ. ಅವ್ರಿಗೆ ಮದುವೆ ಅನ್ನೋದು ಏನೋ ಚಿಂತೆ ಇಲ್ಲ. ನೀವುಗಳು ಜಾತಕ ಎಲ್ಲ ಸೈಡ್ಗಿಟ್ಟು ಹುಡುಗಿನ ನೋಡಪ್ಪ, ನಿಂಗೆ ಇಷ್ಟ ಆದ್ರೆ ಇಬ್ರು ಮಾತಾಡ್ಕೊಳ್ಳಿ. ಓಕೆ ಆದ್ರೆ ಡೈರೆಕ್ಟ್ ಮದುವೆ ಮಾಡ್ಬಿಡ್ತೀವಿ. ಯಾವ ಜಾತಕನ ನೋಡ್ಬೇಡಿ. ನಾನು ಹೇಳಿದ್ ನೀವು ಕೇಳಿ, ಅವಾಗ ಆಗತ್ತೆ. ಸುಮ್ನೆ ಆ ದೋಷ ಈ ದೋಷ ಅವೆಲ್ಲ ಯಾವ್ದೂ ಇಲ್ಲ. ಅವನಿಗೆ ಮನಸ್ಸಿನ ದೋಷ ಇದೆ, ಅದು ಹೋಗ್ಬೇಕು ಅಷ್ಟೇ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಕೆಲವು ಗ್ರಹಗಳು ಏನ್ ಮಾಡ್ತವೆ, ಮನಸ್ಸಿನ ದೋಷ ಅಂದ್ರೆ ಅವ್ರ ಮನಸ್ಸಿಗೆ ಇಷ್ಟ ಇಲ್ಲ ಅಷ್ಟೇ. ಎಲ್ಲಾನು ನಾವು ಗ್ರಹಕ್ಕೆ ಹಾಕಕ್ಕಾಗಲ್ಲ. ಕೆಲವು ಗ್ರಹಕ್ಕೆ ಸಮಸ್ಯೆ ಕೊಡ್ತಕ್ಕಂಥದ್ದು ಇದಾವೆ. ಮದುವೆ ಆಗ್ಲೇಬೇಕು ಅಂತ ಅಂದಾಗ ಅಬ್ಸ್ಟಕಲ್ಸ್ ಜಾಸ್ತಿ ಬರುತ್ತೆ ಲೈಫಲ್ಲಿ, ಅದು ಇರ್ತವೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ಹರೀಶ್ ಅಂತ ಹೇಳಿ. ನನ್ನ ಡೇಟ್ ಆಫ್ ಬರ್ತ್ ಹೇಳ್ತೇನೆ ಸರ್. 17/2/1989. ಸಮಯ ರಾತ್ರಿ 10:35. 10:35. ಓಕೆ. ಚಿತ್ತೂರು ಸರ್, ಆಂಧ್ರ ಪ್ರದೇಶ್. ಚಿತ್ತೂರು, ಆಂಧ್ರ ಪ್ರದೇಶ್. 17/2/1989. ಹೌದು ಸರ್. ಏನ್ ವಿಚಾರದಲ್ಲಿ ನೋಡ್ಬೇಕು?
ಸರ್ ಫೈನಾನ್ಷಿಯಲಿ ಸರ್ ಆಕ್ಚುಲಿ ನಿಮ್ಮ ಆಪ್ ಅಲ್ಲಿ ನಾನು ಸಾಕಷ್ಟು ಸಲ ಕಾಲ್ ಮಾಡಿದ್ದೀನಿ. ಆಕ್ಚುಲಿ ನಾನಂತೂ ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಸರ್. ಎಷ್ಟು ಇದ್ ಮಾಡಿದ್ರು ನನಗೆ ನಾನೇ ಹಾಳು ಮಾಡ್ಕೋತಾ ಇದ್ದೀನಿ ಸರ್. ಎಷ್ಟೇ ದುಡಿದ್ರೇನು. ಬುಧ ದೇಶ 2026 ಇದೆ. ಬುಧ 4 ಲ್ಯಾಂಡು, ಕನ್ಸ್ಟ್ರಕ್ಷನ್, ಟ್ರಾವೆಲ್ಸ್ ಇಂಥ ಲೈನಲ್ಲಿ ಅಭಿವೃದ್ಧಿ ಇದೆ. ಬುಧ ಆದ್ಮೇಲೆ ಕೇತು ಇನ್ನೂ ಸೂಪರ್ ಆಗಿ ಬರುತ್ತೆ. ಶುಕ್ರ ಇನ್ನೂ ನಿಮ್ಗೆ ಕೋಟ್ಯಾಧೀಶರು ಜಾತಕ ಇದು, ಉಳಿಸ್ಕೊಳ್ಳಿ. ಅದೇ ಸರ್ ಕಳ್ಕೊಂಡ್ಬಿಡ್ತೀರಾ. ಲಕ್ಷಗಟ್ಲೆ ಕೋಟಿಗಟ್ಲೆ ಬಂದಿರೋ ಜಾತಕ ಇವೆಲ್ಲ ನಾವು ನೋಡಿದ್ರೆ. ಹೌದು ಸರ್. ಇವ್ ಆಲ್ ಲಾಸ್ಟ್ ಇಟ್. ಯಾಕೆ ಲಾಸ್ ಅಂತಂದ್ರೆ ಏನಂದ್ರೆ ಈ ಫೋರ್ ಬಂದ್ರೆ ಏನ್ ಗೊತ್ತಾ, ತುಂಬಾ ಬೇರೆಯವ್ರನ್ನ ನಂಬ್ಬಿಡ್ತೀವಿ. ಹೌದು ಸರ್. ನಂಬಿಕೆನೆ ನೀವಂತರ ತಾಯಿ ಮನ್ಸು 4 ಇದ್ರೆ ಬೇಗ ಎಲ್ಲಾರು ಕೊಟ್ಬಿಡೋದು, ತಿರುಪತಿ ಚೊಂಬಿಟ್ಕೊಳ್ಳೋದು ಆಮೇಲೆ ಲಾಸ್ಟ್ ಅಲ್ಲಿ. ಹಂಗಾಗಿದೆ ಸರ್. ಏನಾದ್ರು ಉಂಗ್ರ ತರದ್ದು ಏನಾದ್ರು ಹಾಕೋಬೋದ ಸರ್? ಫಸ್ಟ್ ನಿಮ್ ಮನ್ಸು ಚೇಂಜ್ ಮಾಡ್ಕೊಳ್ಳಿ. ಉಂಗ್ರ ಹಾಕೊಂಡು ಅದೇ ತರ ಮೈಂಡ್ ಇದ್ರೆ ನೆಕ್ಸ್ಟ್ ಬರೋದು 7-2 ಬಹಳ ಸ್ಟ್ರಾಂಗ್ ಇದೆ. ಮಾರ್ಸ್ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಶುಕ್ರ ದಶ ಬರುತ್ತೆ. ಇನ್ನು ಸ್ವಲ್ಪ ವರ್ಷ ಆದ್ಮೇಲೆ ಇನ್ನು 35 ಇಯರ್ಸ್ ನಿಮ್ಗೆ. ಶುಕ್ರ 20 ವರ್ಷ ಆಳ್ತಾನೆ. 7-2 ಕಾಂಬಿನೇಷನ್ ಮಾರ್ಸ್ ಅಲ್ಲಿ ಇರೋದ್ರಿಂದ ನೀವು ಹವಳ ಹಾಕಿ ಮತ್ತೆ ರಾಹುಗೆ ಸ್ವಲ್ಪ ದಾನ ಮಾಡಿ. ಸದ್ಯಕ್ಕೆ 4-11 ಸ್ವಲ್ಪ ಸ್ಟ್ರಾಂಗ್ ಆಗಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ನೀವು 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಸ್ವಲ್ಪ ಅಗ್ರಿಕಲ್ಚರ್ ಸೈಡ್ ಹೋಗಿ, ಲ್ಯಾಂಡ್ ಹೋಗಿ, ಕೋಟಿಗಟ್ಲೆ ದುಡ್ಡು ಮಾಡ್ತೀರಿ. ಏನಾದ್ರು ದುಡ್ಡಿದ್ರೆ ಫಾರ್ಮಿಂಗ್ ಹಾಕ್ಬಿಡಿ, ಒಂದು 30-40 ಎಕರೆ. ಸಾಕಷ್ಟು ಈಗ CCTV ಕ್ಯಾಮೆರಾಸ್ ಮತ್ತೆ ನೆಟ್ವರ್ಕಿಂಗ್ ಮಾಡ್ತೇನೆ ಸರ್. ಜಿಯೋ ಟವರ್ಸ್ ಮಾಡ್ತಾ ಇದ್ದೀನಿ. ಬಂದಿದ್ದ ದುಡ್ಡೆಲ್ಲ ಹಾಕಿ ಸರ್ ಆಗುತ್ತೆ. ನೀವು ಹೋಮ್ ಬೇಸ್ಡ್ ಮಾಡ್ತಾ ಇದ್ರೆ ಗೊತ್ತು, ಹೋಮ್ ಬೇಸ್ಡ್ ಅಂತ ಕರಿತೀವಿ 4th ಹೌಸ್. ನೀವು ಅದ್ರ ಬಿಟ್ಟು ಸ್ವಲ್ಪ ಬಂದಿದ್ದೆಲ್ಲ ಅಲ್ಲ ಹಾಕಿ, ಸಿಕ್ಕಾಪಟ್ಟೆ ಬರುತ್ತೆ. ನೀವು ಏಜೆನ್ಸಿಯಿಂದ ಇರಬೇಡಿ. 4th ಹೌಸ್ ತುಂಬಾ ಸ್ಟ್ರಾಂಗ್ ಇದೆ. ಅರ್ಥ ಆಯ್ತಾ? ಡಿಸ್ಟ್ರಿಬ್ಯೂಷನ್ ಅದೆಲ್ಲ ಮಾಡ್ಕೊಳ್ಳಿ ನೀವು. ಹೋಮ್ ಬೇಸ್ಡ್, ಟ್ರಾವೆಲ್ಸ್ ಮತ್ತೆ ಲ್ಯಾಂಡ್, ಈ 4 ಅಂದ್ರೆ ಹೋಮ್ ಬೇಸ್ಡ್. ಅದ್ರಲ್ಲಿ ಎಲ್ಲ ಬರುತ್ತೆ, ಟಿವಿಯಿಂದ ಹಿಡಿದು CCTV ಇಂದ ಎಲ್ಲ ಬರುತ್ತೆ 4 ಅಂದ್ರೆ. ಆದ್ರೆ ನಾನ್ ಸಜೆಸ್ಟ್ ಮಾಡ್ತದ್ದು ಇನ್ನೂ ಇದಕ್ಕೆ ಅಡ್ವಾಂಟೇಜ್ ಎಲ್ಲಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಕೆಲವೊಂದ್ಸತಿ ನಾವು ಅಡ್ವಾಂಟೇಜ್ ಹುಡುಕ್ತಿವಿ. ಕೆಲವ್ರಿಗೆ ಈ ಕಬ್ಬಣದ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಮಾರಿದ್ರೆ ಅವ್ರಿಗೆ ಅಲ್ಲಿ ಲಾಭ ಬರುತ್ತೆ. ಅದೇ ಕೆಲವರು ಅದೇ ಕಬ್ಬಣನ ಈ ಒಂದು ಕಾಳಿ ಸೀಸ ಪೇಪರ್ ಬರ್ತಾರಲ್ಲ, ಆ ಬಿಸ್ನೆಸ್ ಮಾಡ್ರೆ ಕೋಟಿಗಟ್ಟಲೆ ಮಾಡ್ತಾರೆ. ಸೊ ದೇರ್ ಆರ್ ಸರ್ಟನ್ ಸ್ಮಾಲ್ ಟ್ವೀಕಿಂಗ್ ಅಂತ ಇರುತ್ತೆ. 4 ತೋರಿಸುತ್ತೆ, ಅದೇ ಲೈನಲ್ಲಿ ಇರ್ತಾರೆ. ಬಟ್ ಅದು ಸ್ವಲ್ಪ ಈ ಕಡೆ ಒಂದು ಚೂರು ಶಿಫ್ಟ್ ಆದ್ರೆ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಇರುತ್ತೆ. ನಮಸ್ಕಾರ ಗುರುಜಿ. ನಮಸ್ತೆ. ಹೇಳಿ. ನಮ್ದು ಬಟ್ಟೆ ಅಂಗಡಿ ಇದೆ, ಚಿಕ್ಕದಾಗಿ ಬಾಡಿಗೆ ಅಂಗಡಿಲಿ ಇದೀವಿ. ನಾವು ಅದನ್ನ ಎಕ್ಸ್ಟೆನ್ಷನ್ ಮಾಡ್ಬೇಕು ಅಂತ ಹೇಳಿ 1-2 ವರ್ಷದಿಂದ ಬಿಲ್ಡಿಂಗ್ ಕಟ್ಟಿದೀವಿ. ಆದ್ರೆ ಅದಕ್ಕೆ ಹೋಗೋದಿಕ್ಕೆ ಅಂತ ಸೈಟ್ ಮತ್ತೆ ಜಮೀನನ್ನ ಮಾರಾಟ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ. ಸೊ ಮೂಲ ಇವಾಗ ಜಮೀನು ಮತ್ತೆ ಇದು ಸೇಲ್ ಆಗ್ಬೇಕು ಅಷ್ಟೇ ಅಲ್ವಾ? ಅದರಿಂದ ತಾನೇ ದುಡ್ಡು. ಜಮೀನ್ ಅಥವಾ ಸೈಟ್ ಯಾವ್ದಾದ್ರು ಸೇಲ್ ಆದ್ರೆ ಸಾಕು ಅಂತ ಅಂತಿದೀವಿ. ಸರಿ, 1 to 249 ಒಂದು ನಂಬರ್ ಹೇಳಿ. 58. ಇದು ಮಾರಾಟದಿಂದ ದುಡ್ಡು ಅಷ್ಟೇ, ಮಿಕ್ಕಿದ್ ನೀವು ಮಾಡ್ಕತ್ತೀರಾ. ಪ್ರಾಪರ್ಟಿ ಇದು ಮಾರಾಟದಿಂದ ದುಡ್ಡು. ಶುಕ್ರನ ಕಾಂಬಿನೇಷನ್ ಬಂದಿದೆ. ಶುಕ್ರನ ಕಾಂಬಿನೇಷನ್ 8, 10 ಸೇಲ್ ಆಗೇ ಆಗುತ್ತೆ. 10 ಬಂದಾಗ 9 ಬರುತ್ತೆ. ಯಾವಾಗ ಆಗುತ್ತೆ? ಶುಕ್ರ 10, ಅದೇ 10 ಕಾಂಬಿನೇಷನ್. ರಾಹು ಎಲ್ಲಿ ರಿಪೀಟ್ ಆಗಿದೆ? ಬುಧನಲ್ಲಿ ರಿಪೀಟ್ ಆಗಿದೆ. ಬುಧ ಆದ್ಮೇಲೆ ಕೇತು 8, 5, 12. ಕೇತು ಆದ್ಮೇಲೆ ಶುಕ್ರ ಏನ್ ಬರ್ತಾನೆ? ಶುಕ್ರ ಅಂತರ್ಭುಕ್ತಿ. ಓಕೆ, ಆ ಟೈಮಲ್ಲಿ ವಿಂಶೋತ್ತರಿ ದಶ, ಬುಧ ದಶ, ಶನಿ, ಶುಕ್ರ. ಅಕ್ಟೋಬರ್ ಇಂದ ಮಾರ್ಚ್ಗೆ ಸೇಲ್ ಆಗುತ್ತೆ ಸರ್ ಈ ವರ್ಷ. ಮಾರ್ಚ್ ಇಂದ ಅಕ್ಟೋಬರ್ ಅಲ್ಲಿ? ಈ ಅಕ್ಟೋಬರ್ ಶುರು ಆಗ್ಬೇಕು. ಇನ್ನು ಅಕ್ಟೋಬರ್ಗೆ ಹೋಗ್ಬೇಕು. ಈ ಮಾರ್ಚ್ ಅಲ್ಲ ಸರ್, ಅಕ್ಟೋಬರ್ಗೆ ಹೋಗಿ. ಗಾಂಧಿ ಜಯಂತಿ. ಅಲ್ಲಿಂದ ನೆಕ್ಸ್ಟ್ ಯುಗಾದಿ ಒಳಗಡೆ ಆಗೇ ಆಗುತ್ತೆ. ಆ ಟೈಮ್ಗೆ ಕಾಯ್ಬೇಕು. ಇಲ್ಲಾಂದ್ರೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಬೈಕ್ ಬಂದಿದ್ ರೇಟ್ ಕೇಳ್ತಾರೆ. ನಿಮ್ಗೆ ಒಳ್ಳೆ ರೇಟ್ ಬರೋದೇ ಆ ಟೈಮಲ್ಲಿ. ಒಳ್ಳೇದಾಗಲಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ. ಲೈನಲ್ಲಿದ್ದೀರಾ? ಮಾತಾಡಿ. ಸರ್ ನಮಸ್ಕಾರ. ಹೇಳಿ. ಸರ್ 29/1/2006 ಸರ್, ನಮ್ಮ ಮಗಂದು ಶಶಿಧರ್ ಅಂತ. 29/1/2006. ಸಮಯ? ಶಶಿಧರ. ಸಮಯ ಹೇಳ್ರಿ. ಸಮಯ 9:45. ಬೆಳಿಗ್ಗೆನಾ ಸಾಯಂಕಾಲ? ಏನ್ ಮಲಗಿದ್ದೀರಾ? ಗುಡ್ ಮಾರ್ನಿಂಗ್. ರಾತ್ರಿ ಸರ್. ಸ್ವಲ್ಪ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ 3 ಹೇಳ್ಬೇಕು. ಒದಾಡ್ತಾ ಇದ್ದೀರಾ. ಊರ್ ಹೇಳಿ, ಹುಟ್ಟಿದ್ದು. ಸಾಯಂಕಾಲ ರಾತ್ರಿಗೆ 9:45, 29/1/2006.
ನಿಮ್ ಮನೆಯವ್ರು ಊಟ ಹಾಕಿದ್ರೆ ಇಲ್ವೋ ನಿಮ್ಗೆ? ಇಲ್ಲ ಸರ್, ಇಲ್ಲ. ಊರ್ ಹೇಳ್ರಿ ನೀವು, ಎಲ್ಲ ಹಾಕೊಂಡಾಯ್ತು. ಊರ್ ಹೇಳ್ರಿ, ಯಾವ ಊರು ಅಂತ ಹೇಳ್ತಾ ಇಲ್ವಲ್ಲ? ಭಟ್ಕಳ ಸರ್, ಹಾ, ಭಟ್ಕಳ. ಓ, ಭಟ್ಕಳ, ಉತ್ತರ ಕನ್ನಡ. ಆಯ್ತು. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಹೇಳಿ ಅಂತಂದ್ರೆ ಇನ್ನೂ ಏನೇನೋ ಹೇಳ್ತಾ. ಏನ್ ಪ್ರಶ್ನೆ ಕೇಳ್ಬಿಡಿ. ಏನು ಎಜುಕೇಶನ್ ದಾ? ಮಗನ್ ಲೈಫ್ ಹೆಂಗದ ಅಂತ ಕೇಳ. ಲೈಫ್ ಎಲ್ಲ ಹೇಳಲ್ಲ ರೀ, ನೀವು ಕ್ಲಾಸಿಗೆ ಸೇರ್ಕೊಳ್ರಿ, ಲೈಫ್ ಗೊತ್ತಾಗುತ್ತೆ. ನಂಗೆ ಮುಂದೆ ಏನು ಅವ್ನ ಕೈ ಕಾಲೆಲ್ಲ ಸರಿಯಾಗಿದ್ಯಾ? ಎಲ್ಲ ಓದ್ತು. ಈಗ ಕಣ್ಣೆಲ್ಲ ಇರೋ ಜಾಗದಲ್ಲಿ ಇದೆಯಾ? ಕಣ್ಣೆಲ್ಲ ಇರೋ ಜಾಗದಲ್ಲಿ ಇದೆಯಾ? ಹೌದು ಸರ್. ಮತ್ತೆ ಫಸ್ಟ್ ಕ್ಲಾಸ್ ಆಗಿ ಲೈಫ್ ಇದೆ ಬಿಡಿ. ಆ ಕಡೆ ಈ ಕಡೆ ಏನಾರು ಕಣ್ಣು ಬಾಂಬೆ ಟೋಕಿಯೋ ನೋಡ್ತಾ ಇದ್ರೆ ಕಷ್ಟ. ಕರೆಕ್ಟ್ ಆಗಿದ್ದಾಗ ಲೈಫ್ ಚೆನ್ನಾಗಿರುತ್ತೆ. ಇಲ್ಲಿ ಏನ್ ಕೇಳ್ಬೇಕು ಹೇಳಿ, ಏನ್ ಓದ್ತಾ ಇದಾರೆ ಹೇಳಿ, ಆ ಲೈನ್ ಕರೆಕ್ಟ್ ಇದೆಯಾ ಹೇಳ್ತೀನಿ. ರಾಹು ದೇಶ ನಡೀತಾ ಇದೆ. ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದೇನೆ ಸರ್. ಕಾಮರ್ಸ್ ಲೈನ್ ಸ್ವಲ್ಪ ಚೆನ್ನಾಗಿದೆ, ಬಿಸ್ನೆಸ್ ಲೈನ್ ಸ್ವಲ್ಪ ಚೆನ್ನಾಗಿದೆ. ಆ ಲೈನ್ ಹಾಕಿದ್ರೆ ಒಳ್ಳೇದು. ಏನು ಕಂಪ್ಯೂಟರ್ ಸೈನ್ಸ್ ಮಾಡ್ತೇನೆ. ಕಂಪ್ಯೂಟರ್ ಸೈನ್ಸ್ ಸ್ವಲ್ಪ ಕಾಂಬಿನೇಷನ್ 11, 5, 6, 7 ಬರ್ತಾ ಇದೆ. ಅದರಲ್ಲಿ ಡೇಟಾ ಸೈನ್ಸ್ ಹೋಗಿ ಕೇಳಿ. ಡೇಟಾ ಸೈನ್ಸ್, ಓಕೆ, ಅನಾಲಿಟಿಕ್ಸ್, ಆ ಸೈಡ್ಗೆ ಹೋಗ್ಬೇಕು. 7 ಹಿಟ್ ಆದಾಗ ಚೆನ್ನಾಗಿದೆ, ಏನು ಟೆನ್ಷನ್ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಮದುವೆ ಜೀವನನೂ ಚೆನ್ನಾಗಿದೆ, ಎಂಜಾಯ್ ಮಾಡಕ್ಕೆ ಸೂಪರ್ ಜಾತಕ, ಎಕ್ಸಲೆಂಟ್ ಆಗಿದೆ. ಏನು ಕೇಳೋಂಥದ್ದು ಏನಿಲ್ಲ, ಲೈಫ್ ಚೆನ್ನಾಗಿದೆ. ಸುಮ್ಮನೆ ಕೇಳಬಾರ್ದು. ಯಾಕಂದ್ರೆ ಅಲ್ಲಿ ಯಾರೋ ಭಟ್ರು ಇರ್ತಾರೆ, ಅಲ್ಲಿ ಭಟ್ಕಳ ಭಟ್ರು. ರಾಹು ಬಂದ್ಬಿಟ್ಟಿದೆ, ಹಾವು ಶಾಂತಿ ಮಾಡಿಸ್ಬೇಕು, ಎಲ್ಲ ಅದು ಆಗಿರುತ್ತೆ, ಅದಕ್ಕೆ ಇಲ್ಲಿ ಬಂದಿರ್ತಾರೆ. ಓಕೆ, ನಮಸ್ಕಾರ. ಹಲೋ ಗುರುಜಿ, ನಮಸ್ತೆ. ಹೇಳಿ. ಗುರುಜಿ, ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ನಾನು ಡೇಟ್ ಆಫ್ ಬರ್ತ್ ಹೋಗ್ತೀನಿ. April 2nd, 2020. 2020? 2020. ಚಿಕ್ಕ ಮಗು. ಟೈಮ್ ಹೇಳಿ. ಹೌದು. ಟೈಮಿಂಗ್ಸು 3:50 PM. ಪ್ಲೇಸ್ ಆಫ್ ಬರ್ತ್, ಹುಟ್ಟಿದ ಊರು ಹೇಳಮ್ಮ. ಹುಟ್ಟಿದೂರು ಹಾಸನ್ ಗುರು. ಕಿವಿಲಿ ಏನ್ ಇಟ್ಕೊಂಡಿರ್ತೀರಿ ನೀವೆಲ್ಲ? ಒಂದ್ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಹೇಳಕ್ ಒತ್ತಾಡ್ತೀರಾ. ಗುರುಜಿ, ನಾನು ಮ್ಯೂಸಿಕ್ ಕ್ಲಾಸ್ ಹಾಕ್ಬೇಕು ಅನ್ಕೊಂಡಿದೀನಿ, ಹಾಗಾಗಿ ಮ್ಯೂಸಿಕ್ ಕ್ಲಾಸಿಗೆ ಹಾಕ್ಬೋದಾ? ಇದು ಮ್ಯೂಸಿಕ್ ಕ್ಲಾಸ್ಗೆ 2ನೇ ಮನೆ 3ನೇ ಮನೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮಾತು, 2ನೇ ಮನೆ ಮಾತು. 2ನೇ ಮನೆಯಲ್ಲಿ ಬುಧ, ಇಲ್ಲಿ ಏರಿ ಮೀಡಿಯಂ ಬರುತ್ತಾ? 11ನೇ ಮನೆ ನೋಡೋಣ. ಶುಕ್ರ ಯಾವ ಕಾಂಬಿನೇಷನ್ ಇದೆ ನೋಡೋಣ. ಶುಕ್ರ ಮತ್ತೆ ಬುಧ, ವಾಕ್ಚಾತುರ್ಯಕ್ಕೆ 2 ಗ್ರಹ. ಏರಿ ಮೀಡಿಯಂ, ನಿಮಗೆ ಏರಿ ಮೀಡಿಯಂ ಅಂದ್ರೆ ಅಲ್ಲಿ ಸಿಂಗಿಂಗ್ ಅಂದ್ರೆ ಅವಂದೇ ವೋಕಲ್ಲ ಅಥವಾ ಮ್ಯೂಸಿಕ್? ಅದೇ ಹೇಳ್ಬಿಡಿ. ಮ್ಯೂಸಿಕ್. ಬುಧ ಇದ್ದಾನೆ, ಬುಧ ಕುಂಭರಾಶಿಲಿ ಇದ್ದಾನೆ, 7ನೇ ಮಲ್ಲಿದ್ದಾನೆ. ಶಾಸ್ತ್ರದಲ್ಲಿ ಆಗತ್ತೆ. ಈಗ ಬುಧ ದೇಶ ಅವನಿಗೆ, ಈಗ ಗುರು ಆದ್ಮೇಲೆ ಶನಿ. ಬುಧ 5, 8 ಅಲ್ಲಿ ಬರ್ತಾನೆ. ಶನಿ 8, 7, ಶನಿ 8, 7, 5, 6. ಸ್ಪೀಚ್ಗೆ 8ನೇ ಮನೆ. 8ನೇ ಮನೆಯಲ್ಲಿ ಸೂರ್ಯನ ಆಧಿಪತ್ಯ. 8, 1 ಸೂರ್ಯ ಜಲತತ್ವದಲ್ಲಿದ್ದಾನೆ. ಶನಿ ಆದ್ಮೇಲೆ ಗುರುನಲ್ಲೂ ಅದೇ ಕಾಂಬಿನೇಷನ್ ಇದೆ. ಶನಿ ಆದ್ಮೇಲೆ ಬುಧ ಬರ್ತಾನೆ. ಡೆಫಿನೆಟ್ಲಿ ಹಾಕಿ, ಸಕ್ಸಸ್ ಆಗುತ್ತೆ. ಎಸ್. ಸ್ವಲ್ಪ ಈಗ ಶನಿ ನಡೀತಾ ಇದೆ. ಈಗ ಇನ್ನು ಚಿಕ್ಕವರು 2041ಗೆ ಏನ್ ಏಜ್ ಆಗುತ್ತೆ ನೋಡ್ಕೊಳ್ಳಿ. 2041 ಅಲ್ಲಿಂದ ಫೇಮಸ್ ಆಗ್ತಾರೆ. ಯಾಕಂದ್ರೆ ಬುಧ ದೇಶದಲ್ಲಿ 5-8 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಬುಧ ಏರಿ ಮೀಡಿಯಂ ಅಲ್ಲಿ ಇದ್ದಾನೆ. ಏರ್ ಅಂದ್ರೆ ವಾಯು ತತ್ವದಲ್ಲಿರ್ಬೇಕು. ವಾಯ್ಸ್ಗೆಲ್ಲ ವಾಯು ತತ್ವ ಬಹಳ ಒಳ್ಳೇದು. ಅದ್ರ ಜೊತೆಗೆ 5-8 ಕಾಂಬಿನೇಷನ್, 5 ಸಂಗೀತ, ಅದಕ್ಕೆಲ್ಲ ಬಹಳ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಒಳ್ಳೆ ಒಂದು ವಿಚಾರದಲ್ಲಿ ಸಕ್ಸಸ್ ಆಗ್ತಾರೆ 41 ಅಲ್ಲಿ. ಈಗ 24 ಅಲ್ಲಿ ಇದೀವಿ. 34, 44 ಅಂದ್ರೆ ಇಲ್ಲಿಂದ 17 ವರ್ಷ ಅಂದ್ರೆ 21, 22, 23 ಆದ್ಮೇಲೆ ಅವ್ರಿಗೆ ಇನ್ನೂ ಒಳ್ಳೆ ಸಿಂಗರ್ ಆಗ್ತಾರೆ. ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಸ್ವಲ್ಪ ಸಾಫ್ಟ್ವೇರ್ ಕಡೆನೂ ಓಕೆ ಸಹಾಯ ಆಗುತ್ತೆ ಮಾಡಿ. ಯಾಕಂದ್ರೆ ಇಂಥದ್ದೆಲ್ಲ ಸ್ವಲ್ಪ ನಾನು ಡೀಟೇಲ್ ಆಗಿ ನೋಡಿ ಹೇಳ್ತೀನಿ. ಯಾಕಂದ್ರೆ ಒಂದು ಕಲೆ, ಯಾವ್ದೋ ಒಂದು ಮದುವೆ ಆಗತ್ತಾ ಅದೊಂದು 1000 ಸತಿ ಕೇಳ್ತಾರೆ. ಯಾಕಂದ್ರೆ ಇದೆಲ್ಲ ಸ್ವಲ್ಪ ರೇರ್ ಜಾತಕ ಇಂಥವೆಲ್ಲ ಕೇಳೋದು. ಸಂಗೀತದಲ್ಲಿ ಇದೆಯಾ ಚೆನ್ನಾಗಿ ನೋಡಿ. ಪೇರೆಂಟ್ಸ್ಗೂ ಸಂಗೀತದಲ್ಲಿ ಇದೆ ಅಂತಂದಾಗ ನಾವು ಸ್ವಲ್ಪ ಕೂಲಂಕುಷವಾಗಿ ನೋಡಿ ಅವ್ರಿಗೆ ಹೇಳೋದು ಒಳ್ಳೇದು. ಎಷ್ಟೋ ಜನ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಯಾವಾಗ ಸಿಗುತ್ತೆ, ಮದುವೆ ಆಗ್ತಾ ಇಲ್ಲ, ಮದುವೆ ಯಾವಾಗುತ್ತೆ. ಕೆಲವು ಇನ್ಬಾರ್ನ್ ಟ್ಯಾಲೆಂಟ್ ಇಲ್ಲಿ ಇರುತ್ತೆ, ಅವೆಲ್ಲ ಕೇಳಬೇಕು. ಸೂಪರ್ ಆಗಿರುತ್ತೆ. ಟೈಮಿಂಗ್ ಹೇಳ್ತೀವಿ, ಅದು ಹಾಗೆ ಆಗುತ್ತೆ. ಅದೆಲ್ಲ ಗ್ರಹಗಳು ನಿರ್ಣಯ ಮಾಡಿರ್ತವೆ. ಅದನ್ನ ನೋಡಿ ನಾವು ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ. ಸೊ ಇಷ್ಟು ವಿಚಾರ. ಸೊ ಹಾಗೆ ಇದು ಇನ್ನೂ ಜಾಸ್ತಿ ಚೆನ್ನಾಗಿ ತಿಳ್ಕೊಬೇಕಾ? ಇನ್ನೂ ಬನ್ನಿ. ಬರೀ ಸಂಗೀತ ಆಡ್ತೀವಿ, ಅದು ಮಾಡ್ತೀವಿ, ಅದು ಯಾವ ಟೈಮಲ್ಲಿ ಅಪ್ಲೈ ಮಾಡಬೇಕು, ಏನಾಗುತ್ತೆ ಫ್ಯೂಚರು. ಎಷ್ಟೋ ಜನ ಸಂಗೀತ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಅದು ಯಾವುದೋ ಒಂದು ಟೈಮಲ್ಲಿ ಎಲ್ಲ ಬಿಟ್ಬಿಟ್ಟು ಇದು ಮಾಡ್ತಾರೆ. ಕೆಲವರು ಯಾರೋ ಮಧ್ಯದಲ್ಲೇ ಎತ್ಕೋತಾರೆ. 30 ಆದ್ಮೇಲೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗೆ ಅವ್ರಿಗೆ 36 ಆದ್ಮೇಲೆ
ಕಲೆ ಬಗ್ಗೆ ಆಸಕ್ತಿ ಬಂದು ಫೇಮಸ್ ಆಗ್ಬಿಟ್ರು. ಎಲ್ಲರಿಗೂ ಎಲ್ಲ ಟೈಮಿಂಗ್ ದಶ 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 ದಶ, ಜಾತಕದಲ್ಲಿ ಏನೂ ಇಲ್ಲ, ಕುಂಡಲಿ ಏನಿಲ್ಲ, ವೇಟು ಗೋಬೈದಿ ದಶ. ಅದಕ್ಕೆ ಬುಧ ನೋಡಿದೆ, ಬುಧ ಏನಾರು ಬರ್ತಾನ ಅಂತದ್ದು ಬರುತ್ತೆ, 100% ಹತ್ರ ಸಕ್ಸಸ್ ಆಗುತ್ತೆ. ಒಳ್ಳೇದಾಗ್ಲಿ. ಮಂಡೇ ಕ್ಲಾಸಸ್ ಇದೆ ಇಂಗ್ಲಿಷಲ್ಲಿ, ಇಂಟ್ರೆಸ್ಟ್ ಇರೋ ಜಾಯ್ನ್ ಆಗಿ. ಅದೃಷ್ಟ ಇದೆ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. All our life events are based on the planetary position in the Kundali, and it changes with the Dasha Bhukti. Astrology is an ancient subject which helps predict future, and with simple remedies we can overcome the tough times. If you're interested in learning astrology, here is a golden opportunity to learn through Zoom app live sessions. It's a 20 days online course. Morning batch is from 10 to 11 and evening batch is from 10:30 to 11:30 p.m. Already 60,000 plus students have learned astrology from Pandit Dinesh Guruji and predicting their future, and many have taken this as their profession also. For further details and for registration, contact Nakshatra Nadi. Thank you. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.